ಪೂಜಿತಾ ನನ್ನ ಹೆಸರು. 16 ಡೇಸ್ ಲಾಸ್ಟ್ 16 ಡೇಸಿಂದ ಬರ್ತಿದ್ದೀನಿ ನಾನು ಸೆರಾಕೇರ್ಗೆ. ಮ್ಯಾಕ್ಸಿಮಮ್ 90% ಕಮ್ಮಿ ಆಗೈತೆ ನನಗೆ ಬ್ಯಾಕ್ ಪೇನ್ ಅನ್ನೋದು. 2 ಇಯರ್ಸಿಂದ ಇತ್ತು ನನಗೆ ಬ್ಯಾಕ್ ಪೇನ್ ಅನ್ನೋದು, ಸಿಸರಿನ್ ಟೈಮಿಂದ, ಪಾಪ ಊಟದ ಮೇಲಿಂದ. ಇವಾಗ ಮ್ಯಾಕ್ಸಿಮಮ್ ಟ್ಯಾಬ್ಲೆಟ್ಸ್ ಆದರೆ ನಾನು 2 to 3 ಟ್ಯಾಬ್ಲೆಟ್ಸ್ ಹಾಕೊಂಡಿದ್ದೆ ದಿನಾಲು, ಬ್ಯಾಕ್ ಪೇನ್ಗೆ ಹೆಡ್ಡೇಕ್ಗೆ ಫುಲ್. ಇವಾಗ ಕಮ್ಮಿ ಇವಾಗಿಲ್ಲ, ಟ್ಯಾಬ್ಲೆಟ್ ಇಲ್ಲ. ಸೊ ಅಮ್ಮಗೆ ಬ್ಯಾಕ್ ಪೇನ್ಗೆ ಹೆಡ್ಡೇಕ್ಗೆ ನಾನು 3 ಟ್ಯಾಬ್ಲೆಟನ್ನು ತಿಂತಾಯಿದ್ರು. ಅದು ತಿನ್ನುವಾಗಲೂ ದಿನ ತುಂಬ ಬಂದು ಜಾಸ್ತಿ ಆಗ್ತಾಯಿತ್ತು ಅಮ್ಮಗೆ. ಬಟ್ ಸೆರಾಕೇರಿಗೆ ಬಂದು ಟ್ರೀಟ್ಮೆಂಟನ್ನು 2 ವರ್ಷದಿಂದ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಸೊ 2 ವರ್ಷದಿಂದ ಅವರು ರೆಗ್ಯುಲರ್ ಆಗಿ ಮೆಡಿಸನನ್ನು ತಿಂದಿದ್ದಾರೆ, ಆದರೂ ಕೂಡ ಅವ್ರ ಪ್ರಾಬ್ಲಮ್ ಒಂದು ಸರಿನೇ ಆಗಿಲ್ಲ. ಬಟ್ ಸೆರಾಕೇರಿಗೆ ಬಂದು 16 ದಿನ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅವ್ರು ಕಂಪ್ಲೀಟಾಗಿ ಮೆಡಿಸಿನನ್ನು ಬಿಟ್ಟಿದ್ದಾರೆ ಅಪ್ಪ ಅಮ್ಮ, ಹೌದಲ್ವಾ? ಸೊ ಯಾವುದರಿಂದ ಸಾಧ್ಯ ಆಯಿತು? ಸೆರಾಕೇರಿಂದನೇ ಸಾಧ್ಯ ಆಯಿತು. ಇವಾಗ ಮೆಡಿಸಿನ್ ತಿನ್ನುವಾಗ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅಮ್ಮ ಕೂಡ ಡೈಲಿ ಟ್ಯಾಬ್ಲೆಟನ್ನು ತಿಂತಾಯಿದ್ರು, ಬಟ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅವರ ಕಂಪ್ಲೀಟಾಗಿ ಮೆಡಿಸನನ್ನು ಬಿಟ್ಟಿದ್ದಾರೆ ಅಪ್ಪ ಅಮ್ಮ. ಅಮ್ಮ ನೀವು ಮೆಡಿಸಿನ್ ತಿನ್ನುವಾಗ ಈ ಥರ ರಿಸಲ್ಟ್ ಸಿಕ್ಕಿತ್ತಾ ನಿಮಗೆ? ಇಲ್ಲ. ಏನಾಗ್ತಾಯಿತ್ತು ನೀವು ಮೆಡಿಸಿನ್ ತಿನ್ನುವಾಗ? ಸ್ವಲ್ಪ 2 hours ಸರಿಯಾಗಿರುತ್ತೆ, ಆಮೇಲೆ ಮತ್ತೆ ಸ್ಟಾರ್ಟ್. ಸ್ವಲ್ಪ ಹೊತ್ತು ಮಾತ್ರ ಚೆನ್ನಾಗಿರುತ್ತೆ, ಮತ್ತೆ ಎತ್ತರಿತ್ತು ಅವ್ರಿಗೆ, ಮತ್ತೆ ಅದೇ ಪೇಯ್ನ್ ಬರ್ತಾಯಿತ್ತು. ಪ್ಲಸ್ ನನಗೆ ಸ್ಲೀಪ್ ಡಿಸಾರ್ಡರ್ ಇತ್ತು, ಲೈಕ್ ನಿದ್ದೆ ಬರೋಂಗಿಲ್ಲ. 3 to 4 hours ಅಷ್ಟೇ ರಾತ್ರಿ. ಇವಾಗಾದ್ರೆ ನಿಯರ್ಲಿ 8 to 9 hours ನಿದ್ದೆ ಹೋಗ್ತಿದ್ದೀನಿ ಚೆನ್ನಾಗಿ, 16 ಡೇಸಿಂದ. ಸೊ ಮುಂಚೆ ಅಮ್ಮಗೆ ಅದರಿಂದ ಅವ್ರಿಗೆ ನಿದ್ದೆನೂ ಬರ್ತಾ ಇದ್ದಿಲ್ಲ. ಸೊ 2 hours ಅಷ್ಟೇ ಮಾಡ್ತಾಯಿದ್ದು ಮತ್ತೆ ಕೂತ್ಕೊಂಡ್ಬಿಡ್ತಿದ್ರು. ಸೊ ನಿದ್ದೆ ಇಲ್ಲಿದ್ರೆ ಅದು ಪ್ರಾಬ್ಲಮ್ ಆವಾಗಿಂದಲೇ ಶುರು ಆಗೋದು. ಮೇನ್ ನಿದ್ದೆ ನಮಗೆ ಬಾಡಿಗೆ ಅಲ್ವಾ ಅಪ್ಪ ಅಮ್ಮ? ಸೊ ಅಮ್ಮ ಕೂಡ ಅಷ್ಟೇ ನಿದ್ದೆ ಚೆನ್ನಾಗಿ ಬರ್ತಾ ಇದ್ದಿಲ್ಲ, ಬಟ್ ಈ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಆವಾಗಿಂದ ಅವ್ರಿಗೆ ನಿದ್ದೆನೂ ಚೆನ್ನಾಗಿ ಮಾಡ್ತಾರೆ. ಅವ್ರ ಬ್ಯಾಕ್ ಪೇನ್ ಎಲ್ಲ, ಅವ್ರ ಹೆಡ್ಡೇ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಪ್ಪ ಅಮ್ಮ. ನೀವು ಸ್ಟಾರ್ಟಿಂಗ್ ಬರುವಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಟೈಮ್ಸ್ ಆಗಿತ್ತು? ಶೀತ ಆಗೋದು, ಜ್ವರ ಆಗೋದು, ಬ್ಯಾಕ್ ಪೇನ್ ಹೆಚ್ಚಾಗಿ ಆ ಥರ ಆಗುವಾಗ ಒಬ್ಬೊಬ್ರು ಭಯ ಪಡ್ಕೊಂಡು ಬಿಟ್ಬಿಡ್ತಾರೆ. ಮಾತವ್ರಿಗೆ ಏನೆಲ್ಲ ಇಷ್ಟಪಡ್ತೀವಿ? ಅದೇನಿಲ್ಲ, 2 days ಇರುತ್ತೆ ಮ್ಯಾಕ್ಸಿಮಮ್ ಪೇನ್ ಅನ್ನೋದು, ಅದು ಕಮ್ಮಿ ಆಗುತ್ತೆ ಅಷ್ಟೇ. ಆ ಟ್ರೀಟ್ಮೆಂಟ್ದು ಸೈಡ್ ಎಫೆಕ್ಟ್ ಅಷ್ಟೇ, ಸೈಡ್ ಎಫೆಕ್ಟ್ ಮತ್ತು ಕಮ್ಮಿ ಆಗುತ್ತೆ, ಅದಂತೂ ಕಮ್ಮಿ ಆಗುತ್ತೆ. ಟೆನ್ಷನೇನು ತೊಗೋಬೇಡ್ರಿ, ಕಂಟಿನ್ಯೂ ಆಗಿ ಬನ್ನಿ. 40 days ಚೆನ್ನಾಗಿ ರಿಸಲ್ಟ್ಸ್ ಬರ್ತವೆ. ಅಮ್ಮ ಒಬ್ಬರಿಗೆ ಹೊಸದಾಗಿರೋರಿಗೆ ಒಂದು ಡೌಟ್ ಇರುತ್ತೆ, ಇದು ಕರೆಂಟ್ ಟ್ರೀಟ್ಮೆಂಟ್ ಅಂತ ರಕ್ತ ಸುಡುತ್ತೆ. ಇಲ್ಲ ಮೇಡಮ್, ಇವಾಗ ಕರೆಂಟ್ ಇದ್ದರೆ ನಾನು ಬರೋಂಗಿಲ್ಲಲ್ಲ, ಜಾಯ್ನೂ ಆಗ್ತಿದ್ದಿಲ್ಲ ನಾನು ಕರೆಂಟ್ ಅಂದರೆ. ಆದ್ರೂ ನಮ್ಮ ಅಕ್ಕ ನನ್ನ ಸಜೆಷನ್ ಕೊಟ್ಟಾರೆ, ಇಲ್ಲಿಗೆ ಬಾ, ಸೆರಾಕೇರಿಗೆ ಬಾ, ಕಮ್ಮಿ ಆಗುತ್ತೆ ನಿನಗಂತ ಜಾಯ್ನ್ ಆಗಿನಿ. ಹೊಸದಾಗಿ ಬರಪ್ಪ ಅಂದರೆ ನೀವು ಏನೇಳಕ್ಕೆ ಇಷ್ಟಪಡ್ತೀರ? ಬನ್ನಿ, ಒಂದು 40 days ಬನ್ನಿ. ಇನ್ನು ಯಾರನ್ನ ಇದು ಏನೊಂದು ಪ್ರಾಬ್ಲಮ್ ಇದೆ ಕರ್ಕೊಂಬನ್ನಿ. ರಿಸಲ್ಟ್ಸ್ ತೋರಿಸುತ್ತೆ, 5 days 6 daysನಲ್ಲೇ ರಿಸಲ್ಟ್ಸ್ ತೋರಿಸ್ತು.